ಹೊಲ್ಕ ಬೆಳೆದ ಅದು ದೂರ ಜಡ್ಸಂಗ್ ಬರಕ್ ಬರಲ್ಲ. ಅಣ್ಣೋ ನನಗೊಂದ್ ಕಾಗದ ಬರ್ಕಡ್ಕಣ ಹೋಗ್ಕೊಂಡ ಜೀವನ ಪೂರ್ತಿ ಕಂಡರ್ ಬದುಕು ಮಾಡೋದಾಯ್ತು ನಮ್ಗೆ. ಬರ್ಕೋ. ಬರ್ಕೋ. ಹಾ ಹೇಳು. ಯಾಕೋ ನಾವು ಇಲ್ಲಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಸಂತೋಷವಾಗಿ ನೆಮ್ಮದಿಯಾಗಿದ್ದೀರಿ. ದನ ಕರುಗಳೆಲ್ಲ ಸಂದಾಗವ. ಮೇಲ್ಮೇಟ್ರಿ ಬ್ಯಾ ಅಕ್ಕೋ ಅಪ್ಪ ಅಮಲಿ ಮಾಡ್ಬೇಕಾದ್ರ ಅಲ್ಲಿಗೆ ಏರಿ ಕೆಳಕ್ ಹೋತಂಬಿದ್ದು ನಡು ಮುರ್ಕೊಂಬಿಟ್ಟ. ಆತನ ನಮ್ಮೂರ್ ಆಸ್ಪತ್ರೆಯಾಗ 3ನೇ ಹಾಸಿಗೆಯಲ್ಲಿ ಮನಸಿವ್ನಿ. ಅವ್ವ ಅಪ್ಪಗೆ ಬಿಚ್ಚರ್ ಕಾಸಕ್ ಹೋಗಿ ಹತ್ತತ್ರ ಮುಕ್ಕಾಲ್ ಭಾಗ ಸುಟ್ಟೋಗ್ಬಿಟ್ಟವಳೆ. ಅವನ್ನ 4ನೇ ಹಾಸಿಗೆಯಲ್ಲಿ ಅಲ್ಲೇ ಪಕ್ಕದಲ್ಲಿ ಮಲಸಿವ್ನಿ. 4ನೇ ಹಾಸಿಗೆಯಲ್ಲಿ ಮಲಸಿನಿ. ತಂಗಿ ಗೌರವನ್ ಗಂಡ ಪಕ್ಕದ ಮನೆ ಜೊತೆ ಓಡಬಿಟ್ಟನಂತೇಳಿ ಅವಳು ಕೂಡ ನೇಣಕೊಂಡ್ಬಿಟ್ಟಿದ್ಲು. ಅವಳು ಹಗ್ಗದಿಂದ ಕೆಳಗಿಳಿಸಿ 5ನೇ ಹಾಸಿಗೆಯಲ್ಲಿ ಮನಸಿವ್ನಿ. ಸಾಕು ನಿಂದಿಸ್ಲಾ. ಅವಾಗ್ಲೇ ಏನೇ ಹೇಳ್ದಲ್ಲ, ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದೆಯೋ ಅಂತ ಹೇಳಿ ಅದನ್ನ ಅಳಿಸಾಕ್ ಬಿಡ್ತು ಇರು. ಎಲ್ಲ ಬಿಡ ಮುಂದೆ ಕೇಳ. ಬರ್ಕ ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಟಕ್ ಹೋಗಿ ತೆಂಗಿನಕಾಯಿ ತಲೆ ಮೇಲೆ ಬಿದ್ದು 18 ಬಿದ್ದಾವ. ಅವನ್ನ 6ನೇ ಬೆಡ್ಗೆ ಅಡ್ಮಿಟ್ ಮಾಡಿಬಿಟ್ಟಿರಲ್ಲ. ಹ್ಞೂ ಕಣಣ್ಣ, ನೀನ್ ಹೆಂಗ್ ಗೊತ್ತಾಯ್ತು? ನಿಮ್ದು ಮಹಾಭಾರತ ಇದ್ದಂಗಲ್ಲ, ಸ್ಟಾರ್ಟಿಂಗ್ ಅಂದ್ರೆ ಹೇಳೋದು ಎಂಡಿಂಗ್ ಎಲ್ಲ ಗೊತ್ತಾಗತ್ತದು. ಬರ್ಕ ಹಾ ಹೇಳು. ನಿನ್ನೆ ದೊಡ್ಡಪ್ಪ ಮಾನ್ಕಾಯಿ ಇರಕಂತ ಮರದ ಮ್ಯಾಗ ಕೇರಿದ್ದ. ಮರದ ಮ್ಯಾಗೆ ಪಾರ್ಚಿ ಬಡದು ಕೆಳಕ್ ಹೊತ್ಕೊಂಡ್ ಬಿದ್ಬಿಟ್ಟ. ಆತನ ಕೂಡನೆ ಗುಡ್ದೂರಿ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ಚಿ ತೋರಿಸಿ ಅಲ್ಲಿ ಅಡ್ಮಿಟ್ ಮಾಡಿ ಬಂದಿವ್ನಿ. ಅಕ್ಕಯ್ಯೋ ಗಂಗೆ ಒತ್ತರನೆ ಒಂದ್ ಹೆಣ್ಗರಿ ಇದ್ಬಿಟ್ಲು. ಆಹಾ, ಇದು ಒಂದೇ ಕಣ್ಲ ಈ ಪೇಪರ್ಗೆ ಒಂದೇ ಒಳ್ಳೆ ವಿಚಾರ ಹೇಳಿದ್ ನೀನು. ಇನ್ನ ಸ್ವಲ್ಪ ಐತ್ ಬರ್ಕ ಕಣಣ್ಣ. ಹಾ ಹೇಳು. ಗಂಗೆ ಕರೆ ಇದು 15 ನಿಮಿಷಕ್ಕೆ ಹಸುನು ಕರುನು 2 ಸತ್ತಬಿಟ್ಟು ಕಣಕು. ಯಾಕಣು ಎಂತ ದರಿದ್ರ ಫ್ಯಾಮಿಲಿ ಅಲ್ಲ ನಿಮ್ದು. ಇನ್ನೋಳು ಜಾಗ ಸ್ವಲ್ಪ ಇರೋದು, 2 ಲೈನ್ ಆಗಷ್ಟಾದ್ರೆ ಹೇಳು. ಇನ್ನ ಸ್ವಲ್ಪ ವಿಷಯ ಐತೆ ಬರ್ಕ ಕಣನು. ಹಾ ಹೇಳಿ ಸಾಯಿ. ಅಕ್ಕಯ್ಯೋ ದಿನಕ್ಕೆ 20 ಸಾರಿ ಹಂಗೆ 2 ದಿನದಿಂದ ಬೇದಿ ಆಯ್ತೈತೆ ಕಣಕ್ಕಯ್ಯೋ. ಎತ್ತಳ ಮ್ಯಾಕ ಯಾಕಣು ಹರಿಬೇಡ ಕಣನು. ಅಣ ಹರಿಬೇಡ ಕಣನು. ಅಣ ಸ್ವಲ್ಪ ವಿಷಯ ಐತೆ ಕಣನು. ನಿಂದು ಫ್ಯಾಮಿಲಿ ಬರೋಕೆ ಪೇಪರ್ ಸಾಕಾಗಲ್ಲ. ಫ್ಯಾಮಿಲಿ ಎಮರ್ಜೆನ್ಸಿ ಸ್ಟಾರ್ಟ್ ಇಮಿಡಿಯೇಟ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಹಾಕ್ಬಿಡು. ಅಣ್ಣು ಅದೇನೋ ಹೇಳ್ತಿದೆಯಲ್ಲ ನೀನೇ ಕೊಟ್ಬಿಡು ಕಣನು. ಅದು ಸ್ವಲ್ಪ ಅರ್ಜೆಂಟ್ ಐತ್ ಕಣನು. ನಾನು ಹಳದ ಕಡೆ ಹೋಗಿ ಬಂದ್ಬಿಡ್ತೀನಿ ಕಣನು. ಕೊಟ್ಬಿಡೋಣ ನೀನೇ. ಓದನು ಕೆರೆಗಳಿಗೆ ಓದನು ಹಂಗ ಡೈರೆಕ್ಟ್ 9ನೇ ಬೆಡ್ಗೆ ಅಡ್ಮಿಟ್ ಆಗ್ಬಿಡು. ನಾವು ಊರಲ್ಲೆಲ್ಲ ಕರ್ಕೊಂಬಂದು ಸುಡ್ಗಾಡಿಗೆ ಹೋಗಿ ಕುಣಿ ತೆಗಿಸಿ ರೆಡಿ ಇಟ್ಟಿರ್ತನ. ಏನ್ ದರಿದ್ರ ಫ್ಯಾಮಿಲಿ ನನ್ನ ಮಕ್ಕಳು.